ಹಾಯ್ ಎಲ್ಲರಿಗೂ ನನ್ನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ. ಸೊ ಐ ಥಾಟ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ಸೊ ತುಂಬ ದಿನ ಆಯಿತು ಫುಲ್ ಫ್ಲೆಜ್ ಮೇಕಪ್ ಮಾಡಿಕೊಂಡು, ಅಂದರೆ ಐ ಮೇಕಪ್ ಎಲ್ಲ ಮಾಡಿಕೊಂಡು. ಸೊ ನೋಡೋಣ, ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ದಿನ ಆದಮೇಲೆ. ಸೊ ಯಾ ಲೆಟ್ಸ್ ಫಸ್ಟ್ ಸ್ಕಿನ್ ಕೇರಿಂದ ಶುರು ಮಾಡ್ತೀನಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಸಿರಮೈಡ್ ಆ್ಯಂಡ್ ವಿಟಮಿನ್ ಸಿ ಡೈಲಿ ಬ್ರೈಟ್ನಿಂಗ್ ಆ್ಯಂಡ್ ರಿಪೇರ್ ಕ್ರೀಮ್ ಫ್ರಮ್ ಡಾಕ್ಟರ್ ಸೇಟ್ಸ್. ಸೊ ರೀಸೆಂಟಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಪಂಪ್ ತೊಗೊಂಡು ಜಸ್ಟ್ ಅಪ್ಲೈ. I feel vitamin C will always work for me. ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಅವ್ರಿಗೆ ವರ್ಕ್ ಆಗಲ್ಲ. ಸೊ ನೀವೇನಾದರೂ ಸ್ಕಿನ್ ಕೇರಲ್ಲಿ ವಿಟಮಿನ್ ಸಿ ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಅಂದರೆ ಸೊ ನೋಡ್ಕೊಂಡು ಪರ್ಚೇಸ್ ಮಾಡಿ. ವಿಟಮಿನ್ ಸಿ ಎಲ್ಲರಿಗೂ ಸೂಟ್ ಆಗಲ್ಲ. ಸೊ ಅದಾದಮೇಲೆ ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಸನ್ಸ್ಕ್ರೀನ್ ಇಸ್ ದಿಸ್ ಮಿನಿಮಲಿಸ್ಟ್ SPF 50 sunscreen, so which is nice one. I think tumba oily skin idre it won't suit, I feel, but for my skin it is fine. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದು ಶಿ ಇಸ್ ಮೈ ನೇಬರ್ ಓನ್ಲಿ. ಐ ನೋ ಹರ್ ಫ್ರಮ್ ಶಿ ವಾಸ್ ಸ್ಮಾಲ್. ತುಂಬ ಚಿಕ್ಕವಳಿಂದ ನೋಡಿದ್ದೀನಿ. ಸೊ ಐ ಆಮ್ ಲೈಕ್ ಎಕ್ಸೈಟೆಡ್. ಅವಳದು ಮದುವೆ ಅಂದರೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವಳು ಚಿಕ್ಕವಳಿಂದ ನೋಡಿರೋದ್ರಿಂದ ಅವಳು ಮದುವೆ ಆಗ್ತಿದೆಯಾ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಸೊ ದಟ್ಸ್ ವೈ ಇಟ್ಸ್ ಎಕ್ಸೈಟಿಂಗ್ ಫಾರ್ ಮೀ. ಸೊ ಇದಾದಮೇಲೆ ಐ ಆಮ್ ಯೂಸಿಂಗ್ ದಿಸ್ ಹರ್ಕೋಯಿ ಟಿಂಟೆಡ್ ಸನ್ಸ್ಕ್ರೀನ್. ಸೊ ಯಾಕೆ ಇದು ಯೂಸ್ ಮಾಡ್ತಿದ್ದೀನಿ ಅಂದರೆ ದಿಸ್ ವರ್ಕ್ಸ್ ಆ್ಯಸ್ ಪ್ರೈಮರ್ ಆ್ಯಸ್ ವೆಲ್. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾರ್ಮಲ್ ಫೌಂಡೇಶನ್ ಏನಿದೆ ಅದನ್ನು ಹಾಕೋಬೋದು ನೀವು. ಸೊ ದಿಸ್ ಇಸ್ ಮೈ ಆ್ಯಕ್ಚುಲಿ ವೆರಿ ಫೇವ್ರೆಟ್. ನಾನು ಡೈಲಿ ಯೂಸ್ಗೆ ಇದನ್ನೇ ಯೂಸ್ ಮಾಡೋದು. ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಐ ಗಾಟ್ ಟು ನೋ ಅಬೌಟ್ ದಿಸ್ ಇನ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸಮ್ ಆ್ಯಡ್ಸ್ ಐ ಸಾ ಆ್ಯಂಡ್ ಫ್ಯೂ ಬ್ಯೂಟಿ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಹೇಳಿದರು. ಅದನ್ನು ನೋಡಿ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಐ ಥಿಂಕ್ ಐ ಆಮ್ ಯೂಸಿಂಗ್ ದಿಸ್ ಫ್ರಮ್ 2 years, 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಐ ರಿಯಲಿ ಲೈಕ್ ಇಟ್. ಇಟ್ಸ್ ಆಲ್ಮೋಸ್ಟ್ ನನ್ನ ಸ್ಕಿನ್ ಕಲರ್ ಇದೆ. ಸ್ವಲ್ಪ ಯೆಲ್ಲೋ ಟಿಂಟ್ ಇದೆ ಅಂತ ಅನಿಸುತ್ತೆ. ಸೊ ಬೈ ದ ವೇ ವಾಟ್ ಡ್ರೆಸ್ ಐ ಆಮ್ ವೇರಿಂಗ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಸಮ್ಮರ್ ಬೇರೆ ಅಲ್ಲ, ಸೊ ವೈಟ್ ವಿಲ್ ಬಿ ಲುಕಿಂಗ್ ಗುಡ್ ಅಂತ ಅನಿಸ್ತು. ಸೊ ಐ ಗಾಟ್ ಇಟ್ ಫ್ರಮ್, ನಾನು ರಿಲಯನ್ಸ್ ಟ್ರೆಂಡ್ಸಿಂದ ತೊಗೊಂಬಂದಿದ್ದೆ ಇದನ್ನು. ದಿಸ್ ಇಸ್ ಹೌ ಇಟ್ ಇಸ್. ಸೊ ಇದು 699ಗೆ ಎಕ್ಸೆಸ್ ಸೈಜ್ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಡ್ರೆಸ್ ಹಾಕ್ಕೊಂಡು ಬಿಡ್ತೀನಿ. ವೈ? ಬಿಕಾಸ್ ಆಮೇಲೆ ಫೌಂಡೇಶನ್ ಎಲ್ಲ ಹಾಕಿದ್ರೆ ಐ ಕಾಂಟ್ ವೇರ್ ಇಟ್. ಆವಾಗ ಫುಲ್ ಇಲ್ಲೆಲ್ಲ ಕಲೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಡ್ರೆಸ್ ಹಾಕ್ಕೊಂಡು ಆಮೇಲೆ ಐ ವಿಲ್ ಡೂ ದ ಮೇಕಪ್. ಲೆಟ್ಸ್ ಕಂಟಿನ್ಯೂ. ಸೊ ಇವಾಗ ಆ್ಯಸ್ ಆಫ್ ನಾವು ನನ್ನ ಹತ್ರ ಪ್ರಾಪರ್ ಫುಲ್ ಕವರೇಜ್ ಫೌಂಡೇಶನ್ ಅಂತ ಏನೂ ಇಲ್ಲ. ಸೊ ಐ ಆಮ್ ಯೂಸಿಂಗ್ ದಿಸ್ ರೆವಲಾನ್ ಕಲರ್ ಸ್ಟೇ. ಇಟ್ ಸೇಸ್ ಫುಲ್ ಕವರ್, ಬಟ್ ಐ ಡೋಂಟ್ ಥಿಂಕ್ ಅಷ್ಟೊಂದು ಫುಲ್ ಕವರೇಜ್ ಕೊಡುತ್ತೆ ಅಂತ. ಸೊ ಐ ಆಮ್ ಯೂಸಿಂಗ್ ದಿಸ್. ಮೈ ಶೇಡ್ ಇಸ್ 330. ಐ ಥಿಂಕ್ ಎಲ್ಲದರಲ್ಲೂ ಇದೇ ಶೇಡ್ ಮ್ಯಾಚ್ ಆಗುತ್ತೆ. 330 ವಿಲ್ ಮ್ಯಾಚ್ ಫಾರ್ ಮೀ ಆ್ಯಂಡ್ ಇಟ್ ಇಸ್ ವೆರಿ ಮ್ಯಾಟ್. ಇಟ್ ಗಿವ್ಸ್ ಅ ಮ್ಯಾಟ್ ಫಿನಿಶ್. ನನಗೆ ಮ್ಯಾಟ್ ಎಲ್ಲದೂ ಇಷ್ಟ ಆಗುತ್ತೆ. ಮೇ ಬಿ ಇಟ್ ಇಸ್ ಲಿಪ್ಸ್ಟಿಕ್ ಆಗಲಿ ಫೌಂಡೇಶನ್ ಆಗಲಿ ಮ್ಯಾಟ್ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ.
ದ್ಯಾನ್ ಡೂಯಿ ಫೌಂಡೇಶನ್ ಏನಿರುತ್ತೆ ಅದು. ಸೊ ಯಾ, ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಜಸ್ಟ್ ಡ್ಯಾಬ್ ಇಟ್ ಎವ್ರಿವೇರ್. I have this makeup brush. I'll try to blend with that. ಇಲ್ಲಿ ಸ್ವಲ್ಪ ಐ ಥಿಂಕ್ ಕ್ಯಾಮ್ರಾಗೆ ಸ್ವಲ್ಪ ಅನ್ಇವನ್ ಕಾಣಿಸ್ತಿದೆ, ಬಟ್ ಇಫ್ ಯು ಸಿ ಹಾಗೆ ನೋಡಿದ್ರೆ ಅನ್ಇವನ್ ಥರ ಏನೂ ಇಲ್ಲ. ಕ್ಯಾಮ್ರಾಗೆ ಯಾವಾಗಲೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಸೊ ಮೇಕಪ್ ಬ್ರಷ್ ಇಲ್ಲ ಅಂದರೆ ಪರವಾಗಿಲ್ಲ, ಯು ಕ್ಯಾನ್ ಬ್ಲೆಂಡ್ ಇಟ್ ವಿತ್ ಯೋರ್ ಹ್ಯಾಂಡ್, ನೋ ಪ್ರಾಬ್ಲಮ್. ಬ್ರಷಲ್ಲಾದರೆ ಎಲ್ಲ ಈವನ್ ಆಗಿ ಬ್ಲೆಂಡ್ ಮಾಡ್ಬೋದು. ಇದು ಮೇಬಲಿನ್ ಅವರ ಫಿಟ್ ಮೀ ಕಾಂಪ್ಯಾಕ್ಟ್ ಇದು. ಸೊ ನನ್ನ ಹತ್ರ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಅಂತ ಏನೂ ಇಲ್ಲ. ಸೊ ಇರೋದ್ರಲ್ಲೇ ಐಬ್ರೋಗೆ ಆ್ಯಸ್ ಯೂಶುವಲ್ ಐ ಹ್ಯಾವ್ ದಿಸ್ ಝೂಡಿಯೋ ಬ್ರೌನ್ ಕಾಜಲ್. ಐ ಆಮ್ ಯೂಸಿಂಗ್ ದಿ ಸೇಮ್. ಐ ಮೇಕಪ್ಗೆ ಸ್ಪೆಸಿಫಿಕ್, ಐ ಮೀನ್ ನಾಟ್ ಸ್ಪೆಸಿಫಿಕ್, ತುಂಬ ಏನಂತಾರೆ ಕಾಸ್ಟ್ಲಿ ಪ್ಯಾಲೆಟ್ ಅಂತ ಏನಿಲ್ಲ. ಐ ಹ್ಯಾಡ್ ಗಾಟ್ ದಿಸ್ ಫ್ರಮ್ ಹಿಲರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಯೂಸಿಂಗ್ ಫ್ರಮ್ ಲಾಂಗ್, ಯಾಕಂದರೆ ಇದೇ ಖಾಲಿ ಆಗಿಲ್ಲ. ಸೊ ವೈ ಟು ಟೇಕ್ ನ್ಯೂ ಒನ್, ಮೇ ಬಿ ಮುಂದೆ ತೊಗೊತೀನಿ ಅನಿಸುತ್ತೆ. ಸೊ ಆ್ಯಸ್ ಆಫ್ ನೌ ದಿಸ್ ಇಸ್ ಫೈನ್. ಇರಲಿಲ್ಲ 30+ ಆದಮೇಲೆ ಯು ಗೆಟ್ ಆಲ್ ದಿಸ್ ಫೈನ್ ಲೈನ್ಸ್ ಆ್ಯಂಡ್ ರಿಂಕಲ್ಸ್ ಎಲ್ಲ. ಸೊ ನೌ ಐ ಕ್ಯಾನ್ ಸಿ. Black shade. ಐ ಆಮ್ ನಾಟ್ ಪ್ರೊಫೆಷ್ನಲ್, ಈ ಥರದಲ್ಲಿ ಏನು ಪ್ರೊಫೆಷ್ನಲ್ ಅಲ್ಲ, ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ನಾನು ಕಲ್ತಿರೋದಷ್ಟೇ. ಆನ್ ಟಾಪ್ ಆಫ್ ದಿಸ್ ಐ ವಿಲ್ ಅಪ್ಲೈ ಲ್ಯಾಕ್ಮಿ ಐಲೈನರ್.
I'm applying. Stick as usual, Rinne. I have Revlon also. Revlon lipstick ಇದೆ, ಬಟ್ ಅದನ್ನು ಅಮ್ಮ ಕೊಟ್ಟಿದ್ದೀನಿ. ಐ ಲೈಕ್ ದಿಸ್ ಮಿನಿ ಲಿಪ್ಸ್ಟಿಕ್. ನಾನು ಡೈಲಿ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ನಂಗೆ ಅದೇನು ಇದು ತುಂಬ ಇಷ್ಟ, ಮತ್ತು ಲಾಂಗ್ ಲಾಸ್ಟಿಂಗ್ ಅಂತ ಅನಿಸುತ್ತೆ ಇದು. ಸೊ ಐ ವುಡ್ ಪ್ರಿಫರ್ ದಿಸ್. ಲಿಪ್ ಬಾಮ್ ಆಗಲೇ ಹಚ್ಚಿದ್ದೀನಿ. ಸೊ ಮ್ಯಾಟ್ ಲಿಪ್ಸ್ಟಿಕ್ ಇರೋದ್ರಿಂದ ಸೊ ಲಿಪ್ ಬಾಮ್ ಆಗಲೇ ಹಚ್ಚಿದ್ದೀನಿ. ಬ್ಲಷ್ ನನ್ನ ಹತ್ರ ಇರೋದು ಇದು ಒಂದೇ ಬ್ಲಷ್. ಸೊ ಇದನ್ನೇ ಹಚ್ಕೊಳ್ತೀನಿ. I'll take the small amount. It's actually cream blush from Iba Cosmetics ಅವ್ರದ್ದು cream blush. It's in the shade Timeless Mocha or Mocha. I don't know how would you pronounce. Timeless Mocha ಅನ್ಸುತ್ತೆ. Just highlight a little. ಯಾಕೆ ಅಂದರೆ ಇದು ಕ್ರೀಮ್ ಬ್ಲಷ್ ಅಲ್ವಾ, ಸೊ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಜಸ್ಟ್ ಲಿಟಲ್ ಬಿಟ್ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಅಷ್ಟೇ. ಕೂದಲು ಐ ಡೋಂಟ್ ನೋ ಹೀಗೆ ಬಿಡಬೇಕಾ ಅಥವಾ ಶುಡ್ ಐ ಟೈ ಅಂತ. ಇಯರಿಂಗ್ಸ್ ನಾನು ಈ ಸಿಲ್ವರ್ ಇಯರಿಂಗ್ಸ್ ಹಾಕೋತಿದ್ದೀನಿ. ನನ್ನ ಸಿಸ್ಟರ್ ಇನ್ ಲಾ ನಂಗೆ ಗಿಫ್ಟ್ ಮಾಡಿದ್ರು ನನ್ನ ಬರ್ತ್ಡೇಗೆ. ಆ್ಯಕ್ಚುಲಿ ಮೇಕಪ್ ಎಲ್ಲ ಮುಗಿದ ಮೇಲೆ ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡಬೇಕು, ಬಟ್ ಆ್ಯಸ್ ಆಫ್ ನೌ ಐ. ಸೊ ದಿಸ್ ಇಸ್ ಮೈ ಓವರಾಲ್ ಫೇಸ್ ಮೇಕಪ್. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಪಲ್ಲಾಗಿ ಮೇಕಪ್ ಚೆನ್ನಾಗಿ ಬಂದಿದೆಯಾ ಅಥವಾ ಚೆನ್ನಾಗಿಲ್ವಾ, ಶುಡ್ ಐ ಇಂಪ್ರೂವ್ ಎನಿವೇರ್? ಸೊ ಇದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ್ಯಸ್ ಯೂಶುವಲ್ ಆಕ್ಸೆಸರೀಸ್ I feel it's good to go. Okay, ಇದು ನನ್ನ ಓವರಾಲ್ ಲುಕ್. ಎಲ್ಲಿ ಹೋಗ್ತಾ ಇದ್ದೀವಿ ಕಂದ? ಯಾರ್ದು?
ಹಾಯ್, ಫಂಕ್ಷನ್ ಎಲ್ಲ ಮುಗೀತು. ಸೊ ಮನೆಗೆ ವಾಪಸ್ ಬಂದಿದ್ದೀನಿ. ಇಲ್ಲಿ ಫುಲ್ ಮೆಸ್ ಆಗಿದೆ, ಆವಾಗಲೇ ಏನು ರೆಡಿ ಆಗಿದೆ ಅಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಐ ಥಿಂಕ್ ಇವತ್ತಿಗೆ ಇಷ್ಟೇ. ಸೊ ಹೋಪ್ ಯು ಲೈಕ್ ಮೈ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಸೊ ನಾನು ನಿಮ್ಮನ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.